ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಬ್ರೇಕಿಂಗ್ ಅಪ್ಡೇಟ್ ನಿಮಗಾಗಿ. ಕೆಸೆಟ್ ಪ್ರಾವಿಷನಲ್ ರಿಸಲ್ಟ್ ಅಧಿಕೃತವಾಗಿ ಪ್ರಕಟವಾಗಿದೆ. ಹೀಗಾಗಿ ನೀವು ಪರೀಕ್ಷೆ ಬರೆದಿದ್ದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನಿಮಗೆ ತುಂಬ ಮುಖ್ಯವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೆಸೆಟ್ ಪ್ರಾವಿಷನಲ್ ರಿಸಲ್ಟ್ ಈಗ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಎಲ್ಲ ಅಭ್ಯರ್ಥಿಗಳು ಈಗ ತಮ್ಮ ಮಾರ್ಕ್ಸನ್ನು ಪರಿಶೀಲಿಸಬಹುದು. ಈಗ ಬಹಳ ಜನ ಕೇಳ್ತಾರೆ, ಪ್ರಾವಿಷನಲ್ ರಿಸಲ್ಟ್ ಅಂದರೆ ಏನು ಅಂತ. ಇದು ಫಲಿತಾಂಶ ಅಲ್ಲ, ಟೆಂಪರವರಿ ಆವರ್ತನೆ. ಹಾಗಿದ್ರೆ ಇದರ ಉದ್ದೇಶ ಏನು? ನಿಮ್ಮ ಪ್ರೈಮರಿ ಮಾರ್ಕ್ಸ್ ತಿಳಿಯುವುದು, ಕೀ ಆನ್ಸರ್ ಮೇಲೆ ನಿಮ್ಮ ಅಬ್ಜೆಕ್ಷನನ್ನು ಪರಿಶೀಲಿಸುವುದು, ಫೈನಲ್ ರಿಸಲ್ಟ್ಗೂ ಮುಂಚೆ ನಿಮ್ಮ ಸ್ಕೋರ್ ನಿಮಗೆ ತಿಳಿಸುವುದು. ಹೀಗಾಗಿ ಪ್ರಾವಿಷನಲ್ ರಿಸಲ್ಟ್ ಮತ್ತು ಫೈನಲ್ ರಿಸಲ್ಟ್ ನಡುವೆ ಸ್ವಲ್ಪ ಬದಲಾವಣೆ ಆಗಬಹುದು. ಈಗ ಬಹುಮುಖ್ಯ ಪ್ರಶ್ನೆ, ಕಟ್ ಆಫ್ ಎಷ್ಟಿರಬಹುದು? ಪ್ರಾವಿಷನಲ್ ರಿಸಲ್ಟ್ ಬಂದ ಕೂಡಲೇ ಎಲ್ಲರಿಗೂ ಟೆನ್ಷನ್ ಅನ್ನೋದು ಶುರುವಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದರೂ ಚಿಂತಿಸಬೇಡಿ. ಫೈನಲ್ ನಾರ್ಮಲೈಸೇಷನ್ ವ್ಯಾಲ್ಯೂ, ಕ್ಯಾಟಗರಿ ಅಡ್ಜಸ್ಟ್ಮೆಂಟ್ ಮತ್ತು ಸಬ್ಜೆಕ್ಟ್ ವೈಸ್ ಸ್ಕೇಲಿಂಗ್ ಆದಮೇಲೆ ಕಟ್ ಆಫ್ ಫೈನಲೈಸ್ ಆಗುತ್ತದೆ. ಕಳೆದ ವರ್ಷಗಳ ಪ್ಯಾಟರ್ನ್ ನೋಡಿದರೆ ಜನರಲ್ ಕ್ಯಾಟಗರಿ ಕಟ್ ಆಫ್ ಸ್ವಲ್ಪ ಹೆಚ್ಚಾಗಬಹುದು. OBC, SC, ST, PWD ಇವುಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತದೆ. ಈ ಸಲ ಸಬ್ಜೆಕ್ಟ್ ಕಟ್ ಆಫ್ ಡ್ರಾಸ್ಟಿಕ್ ಆಗಿ ಬದಲಾಗುತ್ತದೆ. ನೀವು ನಿಮ್ಮ ಸ್ಕೋರ್ ಕಾರ್ಡನ್ನು PDF ಆಗಿ ಸೇವ್ ಮಾಡಿಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ವೈಸ್ ಪರ್ಫಾರ್ಮೆನ್ಸ್ ನೋಡಿ. ಗೊಂದಲ ಇದ್ದರೆ ಫೈನಲ್ ಆನ್ಸರ್ ಕೀ ಬರೋವರೆಗೂ ವೆಯ್ಟ್ ಮಾಡಿ. ರಿವ್ಯಾಲ್ಯೂಯೇಷನ್ ಅವಕಾಶ ಬಂದರೆ ಮಿಸ್ ಮಾಡಬೇಡಿ. ಸ್ನೇಹಿತರೆ, ರಿಸಲ್ಟ್ ಬಂದ ಮೇಲೆ ಕೆಲವರಿಗೆ ಸಂತೋಷ, ಕೆಲವರಿಗೆ ಡಿಸಪಾಯಿಂಟ್ಮೆಂಟ್ ಆಗೋದು ಸಹಜ. ಗಮನವಿಟ್ಟು ಕೇಳಿ ಸ್ನೇಹಿತರೆ, ಒಂದು ರಿಸಲ್ಟ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಜೀವನದಲ್ಲಿ ನಿಮಗೆ ತುಂಬ ಅಟೆಂಪ್ಟ್ಗಳು ಸಿಗುತ್ತವೆ. ಕೆಸೆಟ್ ಈ ಎಕ್ಸಾಮ್ ಕೇವಲ ನಿಮಗೆ ಒಂದು ಅವಕಾಶ ಮಾತ್ರ. ನೀವು ಯಶಸ್ವಿಯಾಗಿದ್ದರೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಬಾರಿ ಆಗಿಲ್ಲವೆಂದರೆ ಮತ್ತೊಮ್ಮೆ ಪ್ರಯತ್ನಿಸಿ. ಇಂತಹ ಕೆಸೆಟ್ ಅಪ್ಡೇಟ್ಸ್, ಕಟ್ ಆಫ್ ಅನಾಲೈಸಿಸ್ ಮತ್ತು ಫೈನಲ್ ರಿಸಲ್ಟ್ ನೋಟಿಫಿಕೇಷನ್ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ನೀಡಿ. ಧನ್ಯವಾದಗಳು ಸ್ನೇಹಿತರೆ.